ನೀವು ಎಂದಾದ್ರೂ ಜೀವಂತ ಮನುಷ್ಯ ಸ್ವರ್ಗಕ್ಕೆ ಹೋಗುವುದನ್ನು ಕಂಡಿದ್ದೀರಾ? ಅಥವಾ ಯಾವುದೇ ಮಾನವ ಋಷಿಮುನಿಗಳಿಗೆ ಪಾಲ್ಕಿ ಹೊರುವಂತೆ ಒತ್ತಾಯ ಮಾಡುವಷ್ಟು ಅಹಂಕಾರಿಯಾಗಬಹುದೇ? ಇದು ಆ 3 ರಾಜರುಗಳ ಕಥೆ. ಅವರು ಪ್ರಕೃತಿಯ ನಿಯಮಗಳನ್ನು ಮೀರಿದ್ರು. 3 ರಾಜರು, 3 ಕಥೆಗಳು. ಆದರೆ ಸಮಸ್ಯೆ ಒಂದೇ, ಇವರು ದೇವತೆಗಳ ನಿಯಮಗಳ ಮೇಲೆ ಸವಾಲೊಡ್ಡಿದ್ರು. ನಂತರ ಮಾನವ ಎಂದಿಗೂ ಯೋಚಿಸಲಾರದಂಥ ಉದಾಹರಣೆಯಾದ್ರು. ಮಾನವನು ತನ್ನ ಜ್ಞಾನ, ತಪಸ್ಸು ಹಾಗೂ ಅಹಂಕಾರದ ಬಲದ ಮೇಲೆ ದೇವತೆಗಳಿಗೆ ಸವಾಲು ಹಾಕಲು ಶುರು ಮಾಡಿದ್ರೆ ಏನಾಗ್ತದೆ? ಸ್ವರ್ಗದ ಬಗ್ಲು ತೆರೆದುಕೊಳ್ಳುತ್ತದೆಯೇ ಅಥವಾ ಪ್ರಕೃತಿಯ ಸಮತೋಲನವೇ ಕುಸಿದು ಬೀಳುತ್ತದೆಯೇ? ಇಂದಿನ ವಿಡಿಯೋದಲ್ಲಿ ನಾವು ಆ 3 ರಾಜರುಗಳ ಬಗ್ಗೆ ತಿಳಿದುಕೊಳ್ಳೋಣ. ಆ ರಾಜರು ಸ್ವತಃ ಭಗವಂತನೇ ರಚಿಸಿದ ರಚನೆಗೂ ಮುಖಾಮುಖಿಯಾಗಿದ್ರು. ಪ್ರಾಚೀನ ಭಾರತದ ಅಯೋಧ್ಯಾನಗರಿಯಲ್ಲಿ ಇಕ್ಷ್ವಾಕು ವಂಶದ ಒಬ್ಬ ಅರಸನಿದ್ದ, ತ್ರಿಶಂಕು. ಈ ವಂಶ ಎಷ್ಟು ಶ್ರೇಷ್ಠವಾಗಿತ್ತೆಂದರೆ ಈ ವಂಶದಲ್ಲಿ ಸತ್ಯವಂತ ರಾಜ ಹರಿಶ್ಚಂದ್ರನಂತಹ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನಂತಹ ದೇವಪುರುಷರೂ ಹುಟ್ಟಿದ್ರು. ಆದರೆ ತ್ರಿಶಂಕು, ಅವನ ಕಥನ ಸ್ವಲ್ಪ ವಿಭಿನ್ನವಾಗಿದೆ. ಅವನೊಬ್ಬ ಸಮರ್ಥ, ನ್ಯಾಯಪ್ರಿಯ ಹಾಗೂ ಪ್ರಗತಿಶೀಲ ರಾಜನಾಗಿದ್ದ. ಅವನು ತನ್ನ ರಾಜ್ಯದಲ್ಲಿ ಧರ್ಮ, ವಿದ್ಯೆ ಹಾಗೂ ಸಮೃದ್ಧಿಯ ವಿಕಾಸ ಮಾಡಿದ್ದ. ಆದರೆ ತ್ರಿಶಂಕು ರಾಜನಾಗಿದ್ರೂ ಕೂಡ ಯಾವ ಮನುಷ್ಯನೂ ಯೋಚನೆಯೇ ಮಾಡಿರದಂಥ ಒಂದು ವಿಚಿತ್ರ ಆಸೆ ಅವನ ಮನಸ್ಸಿನಲ್ಲಿ ಹುಟ್ಟಿಕೊಂಡಿತ್ತು. ಅವನು ಹೇಳಿದ, ನಾನು ಸ್ವರ್ಗಕ್ಕೆ ಹೋಗುತ್ತೇನೆ, ಸಾಯದೆ, ಶರೀರದ ಜೊತೆ. ಈ ಮಾತು ಕೇಳುತ್ತಲೇ ಎಲ್ಲಾ ಸಂತರು, ಋಷಿಮುನಿಗಳು, ಪುರೋಹಿತರು ಆಶ್ಚರ್ಯಗೊಂಡ್ರು. ಸ್ವರ್ಗ ಅಂದ್ರೆ ದೇವಲೋಕ, ಅಲ್ಲಿಗೆ ಹೋಗುವುದು ಮುಕ್ತಿ ಪಡೆದ ಆತ್ಮಗಳು ಮಾತ್ರ. ದೇಹದೊಂದಿಗೆ ಅಲ್ಲಿಗೆ ಹೋಗುವ ಕನಸು ಅದು ಪ್ರಕೃತಿಯ ನಿಯಮಗಳಿಗೆ ವಿರುದ್ಧ. ಆದರೆ ತ್ರಿಶಂಕುವಿಗೆ ನಂಬಿಕೆ ಇತ್ತು. ತಪಸ್ಸಿನಿಂದ ದೇವತೆಗಳನ್ನು ಕರೆಸಬಹುದಾದರೆ ಯಜ್ಞದಿಂದ ಸ್ವರ್ಗವನ್ನೂ ಪಡೆಯಬಹುದು. ಇದು ಕೇವಲ ಆಸೆಯಾಗಿರಲಿಲ್ಲ, ಇದು ಮಾನವ ದೇವತೆಯಾಗಲು ಮಾಡಿದ ಪ್ರಯತ್ನ. ರಾಜ ತ್ರಿಶಂಕು ತನ್ನ ಗುರು ಮಹರ್ಷಿ ವಶಿಷ್ಠರ ಬಳಿ ಹೋದನು. ವಶಿಷ್ಠರನ್ನು ಬ್ರಹ್ಮನಷ್ಟೇ ಜ್ಞಾನಿ ಎಂದು ನಂಬಲಾಗಿತ್ತು. ಅವರು ಶಾಂತವಾಗಿದ್ರು, ಗಂಭೀರವಾಗಿದ್ರು ಹಾಗೂ ಪ್ರಕೃತಿಯ ನಿಯಮದ ಸಾಕ್ಷಾತ್ ರಕ್ಷಕರಾಗಿದ್ರು. ತ್ರಿಶಂಕು ಅವರ ಮುಂದೆ ತನ್ನ ಆಸೆ ವ್ಯಕ್ತಪಡಿಸಿದನು. ಗುರುವರ್ಯ, ನಾನು ನನ್ನ ದೇಹದೊಂದಿಗೆ ಸ್ವರ್ಗಕ್ಕೆ ಹೋಗಲು ಯಾಗ ಮಾಡಬೇಕು. ವಶಿಷ್ಠರು ಕೆಲವು ಸಮಯ ಯೋಚನೆ ಮಾಡಿ ಹೇಳಿದ್ರು, ಇದು ಸಾಧ್ಯವೇ ಇಲ್ಲ. ಸ್ವರ್ಗದ ಮಾರ್ಗ ಕೇವಲ ಮೃತ್ಯುವಿನ ನಂತರವೇ ತೆರೆಯುತ್ತದೆ. ಆದರೆ ತ್ರಿಶಂಕು ಹೇಳಿದ, ಗುರುವರ್ಯ, ಮನುಷ್ಯ ತಪಸ್ಸು ಮಾಡುವುದಾದರೆ ಅವನು ತನ್ನ ಘನತೆ ಬದಲಾಯಿಸಲಾರನೆ? ಗುರು ಕಠೋರ ಸ್ವರದಲ್ಲಿ ಹೇಳಿದ್ರು, ಈ ಹಠ ನಿನಗೆ ಶ್ರಾಪವಾಗಬಹುದು ತ್ರಿಶಂಕು. ನಂತರ ತ್ರಿಶಂಕು ಅವರ ಮಕ್ಕಳ ಬಳಿಗೆ ಹೋಗಿ ವಿನಂತಿಸಿದಾಗ ಅವರು ಹೇಳ್ತಾರೆ, ನೀವು ನಮ್ಮ ತಂದೆಯ ಆದೇಶ ಪಾಲಿಸದೆ ಅಧರ್ಮಿಯಾಗಿದ್ದೀರಾ ಎಂದು ತ್ರಿಶಂಕುವಿಗೆ ಶಾಪ ನೀಡಿದ್ರು. ನಿನ್ನ ಶರೀರ ಮಲೀನವಾಗಿದೆ, ನೀನ್ ಎಂದಿಗೂ ಸ್ವರ್ಗದ ಯೋಗ್ಯನಲ್ಲ. ಅವಮಾನಗೊಂಡ, ತಿರಸ್ಕೃತಗೊಂಡ ತ್ರಿಶಂಕು ಋಷಿ ವಿಶ್ವಾಮಿತ್ರನ ಬಳಿ ಹೋದನು. ಅಲ್ಲಿಂದ ಕಥೆಗೆ ಒಂದು ಬೇರೆಯದೇ ತಿರುವು ಸಿಗುತ್ತದೆ. ವಿಶ್ವಾಮಿತ್ರರು ಹಿಂದೊಂದು ಕಾಲದಲ್ಲಿ ರಾಜರಾಗಿದ್ದವರು, ಈಗ ಋಷಿಯಾಗಿದ್ದರು. ಅವರ ತಪಸ್ಸಿಗೆ ಒಂದೇ ಒಂದು ಕಾರಣ ಇತ್ತು, ವಶಿಷ್ಠರ ಹಾಗೆ ಜ್ಞಾನಿ ಹಾಗೂ ಬಲಶಾಲಿಯಾಗುವುದು. ಅವರು ದೇವತೆಗಳ ನಿಯಮ ಉಲ್ಲಂಘಿಸಿ ಜೀವಿಸುವ ಕನಸು ಕಾಣ್ತಿದ್ರು. ತ್ರಿಶಂಕು ಅವರಿಗೆ ತನ್ನ ಕಥೆ ಹೇಳಿದಾಗ ಅವರ ಒಳಗಿನ ಜ್ವಾಲೆ ಹೊತ್ತಿಕೊಂಡಿತು. ಇದು ಕೇವಲ ಒಬ್ಬ ರಾಜನಿಗೆ ಸಹಾಯವಾಗಿರಲಿಲ್ಲ, ಇದು ವಶಿಷ್ಠರನ್ನು ಸೋಲಿಸುವ ಅವಕಾಶವೂ ಆಗಿತ್ತು. ವಿಶ್ವಾಮಿತ್ರರು ತಕ್ಷಣ, ನಾನು ನಿನ್ನನ್ನು ಸ್ವರ್ಗಕ್ಕೆ ಕಳಿಸುತ್ತೇನೆ ತ್ರಿಶಂಕು. ಒಂದು ವೇಳೆ ದೇವತೆಗಳು ತಡೆದರೆ ನಾನು ನನ್ನದೇ ಸ್ವರ್ಗ ರಚಿಸುತ್ತೇನೆ ಎಂದು ಅದೇ ರಾತ್ರಿ ವಿಶ್ವಾಮಿತ್ರರು ಯಾಗ ಶುರು ಮಾಡಿ ಇಡೀ ರಾತ್ರಿ ಮಂತ್ರಗಳನ್ನು ಉಚ್ಚರಿಸಿದರು. ಗಾಳಿ ನಿಂತು ಹೋಯಿತು, ಪೃಥ್ವಿ ಕಂಪಿಸುತ್ತಿತ್ತು, ಸ್ವತಃ ಅಗ್ನಿದೇವ ಪ್ರತ್ಯಕ್ಷರಾದರು. ಯಾಗದ ಶಿಖರದಿಂದ ತ್ರಿಶಂಕುವಿನ ದೇಹ ಮೇಲೇಳುತ್ತಿತ್ತು. ಅವನ ಕಣ್ಣಲ್ಲಿ ನಂಬಿಕೆಯಿತ್ತು. ದೇವಲೋಕ ಹತ್ತಿರ ಬರುತ್ತಿತ್ತು. ಆದರೆ ಸ್ವರ್ಗಲೋಕದ ಬಾಗಿಲು ಮುಟ್ಟುವಷ್ಟರಲ್ಲಿ ಇಂದ್ರನು ತಡೆದು, ಇದು ಪ್ರಕೃತಿಯ ಉಲ್ಲಂಘನೆ, ಇದು ಅಧರ್ಮ. ಇಂದ್ರನು ತನ್ನ ವಜ್ರಾಯುಧದಿಂದ ತ್ರಿಶಂಕುವನ್ನು ಕೆಳಗೆ ತಳ್ಳಿಬಿಟ್ಟನು. ಸ್ವರ್ಗದ ಬಾಗಿಲು ಮುಚ್ಚಲಾಯಿತು. ಅಂತರಿಕ್ಷದಿಂದ ಬೀಳುತ್ತಿದ್ದ ತ್ರಿಶಂಕು ಕಿರುಚುತ್ತಿದ್ದ, ಗುರು ವಿಶ್ವಾಮಿತ್ರ ಕಾಪಾಡಿ, ಗುರು ವಿಶ್ವಾಮಿತ್ರ ಕಾಪಾಡಿ. ಅದನ್ನು ಕಂಡು ಗುರು ವಿಶ್ವಾಮಿತ್ರರ ರೋಷ ಭುಗಿಲೆದ್ದಿತು. ಅವರು ತಮ್ಮ ದಂಡವನ್ನು ಎತ್ತಿ ಘೋಷಣೆ ಮಾಡಿದ್ರು, ದೇವಲೋಕ ನನ್ನನ್ನು ತಡೆದರೆ ನಾನು ನನ್ನದೇ ದೇವಲೋಕ ರಚಿಸುತ್ತೇನೆ. ವಿಶ್ವಾಮಿತ್ರರು ಅಂತರಿಕ್ಷದಲ್ಲಿಯೇ ಒಂದು ಹೊಸ ಸೃಷ್ಟಿಯ ನಿರ್ಮಾಣ ಮಾಡಿದ್ರು. ಹೊಸ ನಕ್ಷತ್ರಗಳು, ಹೊಸ ಗ್ರಹಗಳು, ಹೊಸ ಲೋಕಗಳು. ಪ್ರತಿಯೊಂದು ಲೋಕದಲ್ಲೂ ವಿಭಿನ್ನ ಪ್ರಕೃತಿ, ವಿಭಿನ್ನ ದೇವತೆಗಳು.
ತ್ರಿಶಂಕುವಿಗಾಗಿ ಒಂದು ಹೊಸ ಬ್ರಹ್ಮಾಂಡ, ಹೊಸ ಜಾಗವನ್ನು ಮಾಡಲಾಯಿತು. ತ್ರಿಶಂಕು ಸ್ವರ್ಗ. ಅಲ್ಲಿ ತ್ರಿಶಂಕು ತಲೆಕೆಳಗಾಗಿ ನೇತಾಡುತ್ತಿರುವಂತೆ ಸ್ಥಾಪನೆ ಮಾಡಲಾಯಿತು. ಆ ಜಾಗದಲ್ಲಿ ಅವನು ಭೂಮಿಯವನೂ ಆಗಲಿಲ್ಲ, ಸ್ವರ್ಗದವನೂ ಆಗಲಿಲ್ಲ. ಇದಾಗಿತ್ತು ಒಬ್ಬ ಮನುಷ್ಯನ ಇನ್ನೊಂದು ಬ್ರಹ್ಮಾಂಡ. ವಿಶ್ವಾಮಿತ್ರರ ಅಹಂಕಾರ, ತ್ರಿಶಂಕುವಿನ ಹಠ ಹಾಗೂ ಸೃಷ್ಟಿಯ ನಿಯಮದ ಉಲ್ಲಂಘನೆಯ ಪರಿಣಾಮ. ಜನ ಹೇಳ್ತಾರೆ ತ್ರಿಶಂಕುವಿಗೆ ಅಮರತ್ವ ಪ್ರಾಪ್ತಿಯಾಯಿತು, ಯಾಕೆಂದರೆ ಅವನ ಸ್ವರ್ಗ ಒಬ್ಬ ಮಹಾಪುರುಷನ ಕನಸಿನ ಪ್ರತಿಫಲವಾಗಿತ್ತು. ಆದರೆ ಹಲವರು ಹೇಳ್ತಾರೆ ಅದು ಶಾಪವಾಗಿತ್ತು, ಯಾಕೆಂದರೆ ತ್ರಿಶಂಕು ಜೀವನದಲ್ಲೂ ಇರಲಿಲ್ಲ, ಮೃತ್ಯುವಿನಲ್ಲೂ ಇರಲಿಲ್ಲ. ತಲೆಕೆಳಗಾಗಿದ್ದ ತ್ರಿಶಂಕು ಒಂದು ಅಪೂರ್ಣ, ಅಸ್ಥಿರ, ಅಸಹಜ ಸ್ಥಿತಿಯಲ್ಲಿದ್ದ. ಬ್ರಹ್ಮಾಂಡದಲ್ಲಿ ಒಂದು ಬಿಂದುವನ್ನು ತ್ರಿಶಂಕು ಸ್ವರ್ಗ ಎಂದು ಹೇಳಲಾಗುತ್ತದೆ. ಇಂದಿಗೂ ಕೆಲವು ರಾತ್ರಿ ಆಕಾಶ ಸ್ಪಷ್ಟವಾಗಿರುವಾಗ ಜನ ಹೇಳ್ತಾರೆ ಒಂದು ನಕ್ಷತ್ರ ಇಂದಿಗೂ ಸ್ಪಷ್ಟವಾಗಿ ಕಾಣಿಸದಿರುವುದು ಬಹುಶಃ ತ್ರಿಶಂಕುವಿನ ಹೊಸ ಲೋಕವಿರಬಹುದು. ರಾಜ ನಹುಷ ಅಯೋಧ್ಯ ನಗರದ ಇಕ್ಷ್ವಾಕು ವಂಶದವನಾಗಿದ್ದನು. ಒಬ್ಬ ಚಕ್ರವರ್ತಿ ಸಾಮ್ರಾಟ್. ಅವನ ಪವಿತ್ರ ಚಾರಿತ್ರ್ಯದ ಗುಣಗಾನವನ್ನು ಸ್ವತಃ ದೇವಾನುದೇವತೆಗಳೇ ಮಾಡುತ್ತಿದ್ದರು. ಅವನು 100 ಅಶ್ವಮೇಧ ಯಾಗವನ್ನು ಮಾಡಿದ್ದನು. ಅವನ ಮುಖದಲ್ಲಿ ಸೂರ್ಯನಷ್ಟು ಕಾಂತಿ, ಅದ್ಭುತ ತಪೋಬಲ ಹಾಗೂ ಪ್ರಜೆಗಳ ಪಾಲಿಗೆ ನ್ಯಾಯಪ್ರಿಯ ರಾಜನಾಗಿದ್ದ. ಹೇಳಲಾಗುತ್ತದೆ ಅವನ ತೇಜಸ್ಸು ಎಷ್ಟೊಂದು ಪ್ರಬಲವಾಗಿತ್ತೆಂದರೆ ಅವನು ಇಂದ್ರನ ಸಮಾನವಾಗಿ ಬೆಳಗುತ್ತಿದ್ದನು. ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು. ಯಾವಾಗ ಇಂದ್ರದೇವ ವೃತ್ತಾಸುರ ಎಂಬ ಒಬ್ಬ ಬ್ರಾಹ್ಮಣನ ವಧೆ ಮಾಡಿ ಬ್ರಹ್ಮಹತ್ಯೆ ಎಂಬ ಪಾಪದ ಕಾರಣ ದೇವಲೋಕವನ್ನು ತೊರೆದು ಒಂದು ಕಮಲದಲ್ಲಿ ಅಡಗಿಕೊಂಡನು. ಈಗ ರಾಜನಿಲ್ಲದ ಸ್ವರ್ಗಲೋಕದ ದೇವತೆಗಳಿಗೆ ಮಾರ್ಗದರ್ಶನವಿಲ್ಲದಂತಾಯಿತು. ಬ್ರಹ್ಮ, ವಿಷ್ಣು ಹಾಗೂ ಬೇರೆ ಎಲ್ಲಾ ದೇವತೆಗಳು ಸೇರಿ ಹೇಳಿದ್ರು ಈಗ ಸ್ವರ್ಗ ಸಂಭಾಳಿಸಲು ಯೋಗ್ಯ ರಾಜನೆಂದರೆ ಅದು ಕೇವಲ ರಾಜ ನಹುಷ. ಹೀಗೆ ಒಬ್ಬ ಮಾನವನನ್ನು ಸ್ವರ್ಗದ ರಾಜನಾಗಿ ಮಾಡಿದ್ರು. ನಹುಷ ಇಂದ್ರನ ಸಿಂಹಾಸನ ಏರಿದ. ದೇವಋಷಿ ನಾರದರು ಹೇಳಿದ್ರು ಈಗ ದೇವಲೋಕಕ್ಕೆ ನೀವೇ ಇಂದ್ರ, ಇನ್ನು ಮೇಲೆ ನೀವು ಇಂದ್ರನ ನಿಯಮವನ್ನು ಪಾಲಿಸಬೇಕು. ಮೊದಲು ಎಲ್ಲವೂ ಸರಿಯಾಗಿ ಇತ್ತು. ನಂತರ ನಿಧಾನಕ್ಕೆ ನಹುಷನ ಮೇಲೆ ಅಧಿಕಾರದ ಮದ ಏರತೊಡಗಿತು. ನಹುಷ ಇಂದ್ರನ ಹೆಂಡತಿ ದೇವಿ ಸಚಿಯನ್ನು ತನ್ನವಳಾಗಿ ಮಾಡಬೇಕು ಎಂದು ಆಸೆ ವ್ಯಕ್ತಪಡಿಸಿದ. ಸ್ವರ್ಗದ ಹೊಸ ರಾಜ ಧರ್ಮವನ್ನೇ ಮರೆತುಬಿಟ್ಟಿದ್ದ. ನಹುಷನ ತೇಜಸ್ಸು ದುರಹಂಕಾರವಾಗಿ ಬದಲಾಯಿತು. ಋಷಿಗಳಿಂದ, ಮುನಿಗಳಿಂದ, ದೇವತೆಗಳಿಂದ ತನಗೋಸ್ಕರ ಸೇವೆ ಮಾಡಿಸಿಕೊಳ್ಳಲು ಆರಂಭಿಸಿದ. ನಹುಷ ಹೇಳಿದ, ನಾನು ದೇವಿ ಸಚಿಯೊಂದಿಗೆ ಮದುವೆ ಮಾಡಬೇಕು. ಅವಳನ್ನು ತಕ್ಷಣ ನನ್ನ ಮುಂದೆ ಕರೆದು ತನ್ನಿ. ದೇವಿ ಸಚಿಗೆ ನಹುಷ ಅಹಂಕಾರಿಯಾಗಿರುವುದು ಅರ್ಥವಾಗಿತ್ತು. ಅವಳು ಸಮಯದ ಸದುಪಯೋಗಪಡಿಸಿಕೊಳ್ಳಲು ನಹುಷನಿಗೆ ಹೇಳಿದಳು, ನಾನು ನಿಮ್ಮನ್ನು ಮದುವೆಯಾಗಬೇಕಾದರೆ ನೀವು ನನ್ನನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಸ್ವರ್ಗದಲ್ಲಿ ಯಾತ್ರೆ ಮಾಡಿಸಬೇಕು, ಹಾಗೂ ಆ ಪಲ್ಲಕ್ಕಿಯನ್ನು ಋಷಿಮುನಿಗಳು ಹೊರಬೇಕು. ದೇವಿ ಸಚಿಯ ಮಾತಿಗೆ ನಹುಷನು ಒಪ್ಪಿಕೊಂಡನು. ಪಲ್ಲಕ್ಕಿ ಹೊರಲು 4 ಋಷಿಗಳು ಬೇಕಾಯಿತು. ವಿಶ್ವಾಮಿತ್ರರು, ಅತ್ರಿ, ಭಾರದ್ವಾಜ ಹಾಗೂ ಸ್ವಯಂ ಅಗಸ್ತ್ಯ ಋಷಿಗಳು. ಈ ಋಷಿಗಳಿಗೆ ಒಬ್ಬ ಅಹಂಕಾರಿ ಮಾನವನ ಭಾರ ಹೊರಬೇಕಾಯಿತು. ಅಹಂಕಾರದಿಂದ ಮೆರೆಯುತ್ತಿದ್ದ ನಹುಷ ಪದೇ ಪದೇ ಕೂಗುತ್ತಿದ್ದ, ಸರ್ಪ ಸರ್ಪ, ಚುರುಕುಗೊಳಿಸು. ಅಗಸ್ತ್ಯ ಋಷಿಗಳು ತಕ್ಷಣ ಉತ್ತರಿಸಿದ್ರು, ನಾವು ಋಷಿಗಳು, ನಿನ್ನ ಸೇವಕರಲ್ಲ. ನಹುಷ ಅವಮಾನದಲ್ಲಿ ಅಗಸ್ತ್ಯ ಋಷಿಗಳಿಗೆ ಕಾಲಿನಿಂದ ಒದೆದುಬಿಟ್ಟನು. ಆಗ ಹೊರಡಿತು ಕಂಠದಿಂದ ಶ್ರಾಪ. ಅಗಸ್ತ್ಯ ಋಷಿಗಳು ಹೇಳಿದ್ರು, ನೀನಿಷ್ಟು ಹೊತ್ತು ಸರ್ಪ ಸರ್ಪ ಅಂತ ಹೇಳ್ತಿದ್ದೆ ಅಲ್ವೇ, ಈಗ ಹೋಗು, ನೀನೇ ಒಂದು ಸರ್ಪವಾಗಿ ಬಿಡುವೆ. ಅದೇ ಕ್ಷಣ ನಹುಷಿಯ ರೂಪ ಬದಲಾಗಿ ಅವನ ತೇಜ ಹೊರಟು ಹೋಗಿ ಕಗ್ಗತ್ತಲೆಯ ಕಾಡಿನಲ್ಲಿ ಹೆಬ್ಬಾವಿನ ರೂಪದಲ್ಲಿ ಬಿದ್ದುಬಿಟ್ಟ. ಸ್ವರ್ಗದಲ್ಲಿ ಬಿರುಗಾಳಿ ಎದ್ದಿತ್ತು. ಒಬ್ಬ ಮಾನವನನ್ನು ಸ್ವರ್ಗದ ರಾಜನಾಗಿ ಮಾಡಲಾಗಿತ್ತು. ಅವನು ಸರ್ಪವಾಗಿ ಕಾಡಿನಲ್ಲಿ ಅಲೆಯುತ್ತಿದ್ದ. ನಹುಷನ ಪತನದಿಂದ ಸಂಪೂರ್ಣ ಸ್ವರ್ಗ ಅಲ್ಲೋಲಕಲ್ಲೋಲವಾಗಿತ್ತು. ದೇವಿ ಸಚಿ ಇಂದ್ರನನ್ನು ಹುಡುಕಿದಳು. ನಂತರ ವಿಷ್ಣು ಇಂದ್ರನನ್ನು ಶುದ್ಧಿ ಮಾಡಿಸಿ ಸಿಂಹಾಸನದ ಮೇಲೆ ಕೂರಿಸಲಾಯಿತು. ಈ ಕಥೆ ಇಲ್ಲಿಗೆ ಮುಕ್ತಾಯಗೊಳ್ಳುವುದಿಲ್ಲ. ಸಾವಿರಾರು ವರ್ಷಗಳವರೆಗೂ ನಹುಷ ಕಾಡಿನಲ್ಲಿ ವಾಸ ಮಾಡಿದ. ವರ್ಷಗಳು ಕಳೆದು ಹೋದವು, ಯುಗಗಳು ಬದಲಾದವು. ಒಂದು ದಿನ ಮಹಾಭಾರತ ಕಾಲದಲ್ಲಿ ಧರ್ಮರಾಜ ಯುಧಿಷ್ಠಿರ ಅವನನ್ನು ಭೇಟಿಯಾದನು. ಯುಧಿಷ್ಠಿರನ ಧರ್ಮಮಯ ಪ್ರಶ್ನೆಗಳಿಗೆ ನಹುಷ ಉತ್ತರಿಸಿದ, ನಾನು ರಾಜ ನಹುಷ. ಸ್ವರ್ಗದಲ್ಲಿ ನಾನು ಅಹಂಕಾರ ತೋರಿದೆ. ನಾನು ಜ್ಞಾನಿಯಾಗಿದ್ದೆ, ಆದರೆ ದುರಹಂಕಾರಿಯಾದೆ. ಈ ಸತ್ಯ ಹಾಗೂ ವಿನಮ್ರತೆಯಿಂದ ನಹುಷನ ಶ್ರಾಪ ವಿಮೋಚನೆಯಾಯಿತು. ನಂತರ ಮೋಕ್ಷ ಪಡೆದ.
ಮಹಾಬಲಿ. ರಾಜ ಮಹಾಬಲಿ ವಿಷ್ಣು ಭಕ್ತ ಪ್ರಹ್ಲಾದನ ಮೊಮ್ಮಗ ಹಾಗೂ ಒಂದು ದಾನವ ಕುಲದಲ್ಲಿ ಜನಿಸಿದ ಒಬ್ಬ ಶ್ರೇಷ್ಠ ರಾಜನಾಗಿದ್ದ. ಬಲಿ ತನ್ನ ಶಾಸನದಲ್ಲಿ ಅಸುರರನ್ನು ಒಂದು ವಿಭಿನ್ನ ಉತ್ತುಂಗಕ್ಕೆ ತಲುಪಿಸಿದ್ದ. ಯುದ್ಧದಲ್ಲಿ ವಿಜಯಿ ಒಂದೇ ಅಲ್ಲ, ದಾನಧರ್ಮ, ಪ್ರಜೆಗಳ ಹಿತದಲ್ಲೂ ಎಲ್ಲರಿಗಿಂತ ಮುಂದೆ. ಬಲಿಯ ಆಡಳಿತದಲ್ಲಿ ಯಾವ ಪ್ರಜೆಯೂ ಹಸಿವಿನಿಂದ ಮಲಗುತ್ತಿರಲಿಲ್ಲ ಎಂದು ಹೇಳಲಾಗುತ್ತದೆ, ಮತ್ತು ಪ್ರತಿಯೊಬ್ಬರಿಗೂ ತಮ್ಮ ಜೀವನದ ಮೇಲೆ ಅಭಿಮಾನವಿತ್ತು. ಒಂದು ದಿನ ಬಲಿ ದೇವತೆಗಳ ವಿರುದ್ಧ ಒಂದು ದೊಡ್ಡ ಯುದ್ಧ ಸಾರಿ ದೇವಲೋಕದ ಇಂದ್ರನನ್ನು ಸೋಲಿಸಿಬಿಟ್ಟ ಮತ್ತು ಸ್ವರ್ಗದ ಮೇಲೆ ಅಧಿಕಾರ ಸಾಧಿಸಿದ. ದೇವಗಣಗಳು ಪಲಾಯನ ಮಾಡಿದರು ಮತ್ತು ಇಂದ್ರನ ತಾಯಿ ಅದಿತಿ ಭಗವಾನ್ ವಿಷ್ಣು ಬಳಿ ಬೇಡಿಕೊಂಡಳು, ಪ್ರಭು, ನೀವೇ ಈ ಅಸುರರನ್ನು ತಡೆಯಬೇಕು, ಇವನ ಅಹಂಕಾರ ಆಕಾಶದವರೆಗೂ ಮುಟ್ಟಿದೆ. ಆದರೆ ಈ ಅಸುರ ಧಾರ್ಮಿಕನೂ ಆಗಿದ್ದ. ವಿಷ್ಣು ಚಿಂತೆಯಲ್ಲಿ ಮುಳುಗಿದನು. ಪ್ರಜೆಗಳ ಹಿತ ಬಯಸುವ ರಾಜನ ಸಂಹಾರ ಸರಿಯೇ? ಆಗ ವಿಷ್ಣು ಒಂದು ದಾರಿ ಹುಡುಕಿದನು, ಆಯುಧವಿಲ್ಲದೆ, ಯುದ್ಧವಿಲ್ಲದೆ, ಆದರೆ ಒಂದು ಛಲದಿಂದ. ವಿಷ್ಣುವು ಒಂದು ಹೊಸ ರೂಪ ತಾಳಿದನು, ವಾಮನಾವತಾರ. ಮಹಾಬಲಿ ಯಜ್ಞ ಮಾಡುತ್ತಿದ್ದಾಗ ವಾಮನ ಬಂದು ನಿಂತನು. ರಾಜನು ಅತಿಥಿಯನ್ನು ಕಂಡು ಗೌರವದಿಂದ ಸ್ವಾಗತಿಸಿದನು. ಬ್ರಾಹ್ಮಣ ಬಾಲಕನೇ, ನಿನಗೇನು ಬೇಕು? ಧನ, ರತ್ನ, ರಾಜ್ಯ ಏನೇ ಬೇಕಾದರೂ ಕೊಡುತ್ತೇನೆ ಎಂದು ಹೇಳಿದನು. ವಾಮನ ಮುಗುಳ್ನಗೆಯೊಂದಿಗೆ, ರಾಜನೇ, ನನಗೆ ನನ್ನ ಪಾದದ 3 ಹೆಜ್ಜೆ ಭೂಮಿಯಷ್ಟೇ ಬೇಕು ಎಂದನು. ಎಲ್ಲರೂ ನಗುತ್ತಾರೆ. ಗುರು ಶುಕ್ರಾಚಾರ್ಯರು ಎಚ್ಚರಿಕೆ ಕೊಡುತ್ತಾರೆ, ತಾಳು ಚಕ್ರವರ್ತಿ, ಇವನು ಸಾಮಾನ್ಯ ಬಾಲಕನಲ್ಲ, ಯೋಚನೆ ಮಾಡಿ ದಾನ ಮಾಡು. ಆದರೆ ಮಹಾಬಲಿ ತನ್ನ ಪ್ರತಿಜ್ಞೆಯನ್ನು ಮೀರಲಿಲ್ಲ. ಕೊಡುತ್ತೇನೆ ಎಂದು ಭರವಸೆ ನೀಡಿದನು. ಮಹಾಬಲಿ ವಚನ ನೀಡುತ್ತಿದ್ದಂತೆ ಬಾಲಕ ವಾಮನನ ಅವತಾರ ಬದಲಾಯಿತು. ವಾಮನನು ಬೆಳೆಯಲಾರಂಭಿಸುತ್ತಾನೆ, ಆಕಾಶವನ್ನು ಮುಟ್ಟುವಷ್ಟು ದೊಡ್ಡವನಾಗುತ್ತಾನೆ ಹಾಗೂ ವಿಶ್ವರೂಪ ವಿಷ್ಣುವಿನ ಅವತಾರ ತಾಳುತ್ತಾನೆ. ವಿಷ್ಣುವು ಮೊದಲ ಹೆಜ್ಜೆಯಲ್ಲಿ ಭೂಮಿಯನ್ನೆಲ್ಲ ಅಳೆಯುತ್ತಾನೆ, 2ನೆಯ ಹೆಜ್ಜೆಗೆ ಆಕಾಶವನ್ನು ಅಳೆದನು, 3ನೆಯ ಹೆಜ್ಜೆಗೆ ಜಾಗವೇ ಇರದಾಗ ಹೇಳಿದ, ಈಗ ಹೇಳು ಬಲಿ, 3ನೇ ಹೆಜ್ಜೆ ಎಲ್ಲಿ ಇಡಲಿ? ಮಹಾಬಲಿ ತಲೆ ಬಗ್ಗಿಸಿ, ಪ್ರಭು, ನನ್ನ ತಲೆಯ ಮೇಲಿಡು ಎಂದನು. ವಾಮನನ ಪಾದಸ್ಪರ್ಶದಿಂದ ಮಹಾಬಲಿ ಪಾತಾಳಲೋಕ ತಲುಪಿದನು. ನೀವು ಕೂಡ ಬಲಿಯನ್ನು ಸೋಲಿಸಲಾಯಿತು ಎಂದು ಯೋಚನೆ ಮಾಡುತ್ತಿದ್ದೀರಾ? ಇಲ್ಲ, ಇದು ಅವನ ಎಲ್ಲಕ್ಕಿಂತ ದೊಡ್ಡ ಗೆಲುವು. ವಿಷ್ಣು ಸ್ವತಃ ಪ್ರಭಾವಿತನಾದನು. ಒಬ್ಬ ಅಸುರ ದಾನ, ಧರ್ಮ ಮತ್ತು ಸಮರ್ಪಣೆಯ ಅಷ್ಟೊಂದು ದೊಡ್ಡ ಉದಾಹರಣೆ ಕೊಟ್ಟಿದ್ದನು. ವಿಷ್ಣುವು ಬಲಿಗೆ ಹೇಳಿದನು, ನಿನ್ನಿಂದಾಗಿ ನಾನು ಬಹಳ ಪ್ರಭಾವಿತನಾಗಿದ್ದೇನೆ. ನಿನಗೆ ಮನಸ್ಸಿಗೆ ಬಂದಾಗ ಭೂಲೋಕಕ್ಕೆ ಬರಬಹುದು. ಮತ್ತು ಈ ಪ್ರಮಾಣ ಈಗಲೂ ಜೀವಂತವಿದೆ. ಕೆಲವು ಜನ ಹೇಳುತ್ತಾರೆ, ಬಲಿ ತನ್ನ ಜನತೆಯನ್ನು ಭೇಟಿ ಮಾಡಲು ಓಣಂ ದಿನದಂದು ಪ್ರತಿ ವರ್ಷ ಭೂಮಿಗೆ ಬರುತ್ತಾನೆ. ಬಲಿಗೆ ಶಾಪ ಕೊಡಲಾಗಿಲ್ಲ, ಅವನಿಗೆ ಒಂದು ಲೋಕವನ್ನೇ ಕೊಡಲಾಯಿತು, ಸ್ವರ್ಗಕ್ಕಿಂತಲೂ ಉತ್ತಮವಾಗಿರೋ ಲೋಕ. ಅದರ ಹೆಸರೇ ಸುತಳ. ಸ್ವತಃ ವಿಷ್ಣುವೇ ಬಲಿಯ ದ್ವಾರಪಾರನಾಗುವ ನಿರ್ಣಯ ತೆಗೆದುಕೊಂಡನು. ಬಲಿ ಒಬ್ಬ ಎಂಥ ಅಸುರನೆಂದರೆ ಅವನ ಬಾಗಿಲಲ್ಲಿ ಸ್ವತಃ ವಿಷ್ಣು ನಿಂತುಕೊಂಡಿದ್ದಾನೆ. ಇವನು ಅಸುರನೇ ಅಥವಾ ದೇವರೇ ಅಥವಾ ಅತ್ಯುತ್ತಮ ಸಂಗಮವೇ? ತ್ರಿಶಂಕು, ಸ್ವರ್ಗ ಬಿಡಲಾಗಲಿಲ್ಲ, ಧರೆ ಇಟ್ಟುಕೊಳ್ಳಲಾಗಲಿಲ್ಲ. ನಹುಷ, ದೇವತೆಗಳು ಒಪ್ಪಿಕೊಂಡಿದ್ದರು, ಆದರೆ ಅಹಂಕಾರ ಧರೆಗುರುಳಿಸಿತು. ಮತ್ತು ಬಲಿ, ಅವನಿಗೆ ಸೋಲಿಸಲಾಯಿತು, ಆದರೂ ವಿಜಯೀ ಎನ್ನಲಾಯಿತು. ಈ ಕಥೆಗಳು ಕೇವಲ ಇತಿಹಾಸ ಮಾತ್ರವಲ್ಲ, ಇದು ಮಾನವನ ಅಮರತ್ವಕ್ಕಾಗಿ ಸಂಘರ್ಷ, ಅಹಂಕಾರದ ಜೊತೆ ಮತ್ತು ಆತ್ಮದ ಸತ್ಯದ ಕಡೆ ಹೋಗುವ ರಾಜರ ಕಥೆ. ದೇವತೆಯಾಗಬೇಕೆಂದು ಬಯಸಿದ ರಾಜರು, ಆದರೆ ಅವರ ಕಥೆಗಳು ಒಂದೇ ಒಂದು ಸತ್ಯವನ್ನು ಸಾಬೀತುಪಡಿಸಿವೆ, ಮನುಷ್ಯನ ಅತಿದೊಡ್ಡ ಶಾಪ ಅವನ ಅಹಂಕಾರವೇ. ಹಾಗಾದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಮಗೆ ಹೇಳಿ, ಮುಂದಿನ ಬಾರಿ ನೀವು ಯಾವ ಕಥೆಯನ್ನು ಕೇಳಲು ಇಷ್ಟಪಡುತ್ತೀರಿ? ಮತ್ತು ಕಥೆ ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಒಂದು ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಜೈ ಶ್ರೀಕೃಷ್ಣ, ಜೈ ಶ್ರೀರಾಮ್.